ಈ ಕಥೆಯ ಹೆಸರು ಕಾಣೆಯಾದ ಆಟ ಸಾಮಾನು. ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಕುತೂಹಲದ ಹುಡುಗ ವಾಸ ಮಾಡ್ತಾ ಇದ್ದ. ಅವನ ಕೊಠಡಿಯಲ್ಲಿ ಆಟ ಸಾಮಾನುಗಳೇ ತುಂಬಿತ್ತು. ಕೆಂಪು ಕಾರು, ನೀಲಿ ಬಾಲು, ಮಾತಾಡುವ ರೋಬೋಟು, ರೈಲು ಮತ್ತು ಡೈನೋಸರು. ಪ್ರತಿದಿನ ಅವನು ಸ್ಕೂಲಿಂದ ವಾಪಸ್ ಮನೆಗೆ ಬಂದಾಗ ಆ ಆಟ ಸಾಮಾನುಗಳ ಜೊತೆ ಆಟ ಆಡ್ತಾ ಇದ್ದ. ತುಂಬ ಖುಷಿ ಪಡ್ತಾ ಇದ್ದ. ಒಂದು ದಿನ ಅವನ ಕೆಂಪು ಕಾರು ಕಾಣಿಸ್ಲಿಲ್ಲ. ಅವನು ಯೋಚನೆ ಮಾಡ್ತಾ ಇದ್ದ, ಎಲ್ಲೋಯ್ತು ನನ್ನ ಕೆಂಪು ಕಾರು ಅಂತ. ಮನೆಯೆಲ್ಲ ಹುಡುಕಾಡ್ದ, ಎಲ್ಲೂ ಸಿಗಲಿಲ್ಲ. ಮತ್ತೊಂದು ದಿನ ರೋಬೋಟ್ ಸಹ ಕಾಣಿಸ್ಲಿಲ್ಲ. ಅಯ್ಯೋ, ನಾನು ರೋಬೋಟ್ ಕಳೆದೋಯ್ತೆ ಅಂತ ಮನೆಯೆಲ್ಲ ಹುಡುಕ್ದ, ರೂಮಲ್ಲೆಲ್ಲ ಹುಡುಕ್ದ, ಎಲ್ಲಿ ಹುಡುಕಿದ್ರೂ ಕಾಣಿಸ್ಲಿಲ್ಲ. ತುಂಬಾ ಬೇಜಾರಾಯಿತು ಪಾಪ ರವಿಗೆ. ಇದರಲ್ಲೇನೋ ರಹಸ್ಯ ಇರಬೇಕು ಅಂತ ಅವನು ತನ್ನ ಸ್ನೇಹಿತೆ ಮೀನಾಗೆ ಹೇಳ್ದ. ನೋಡು, ಈ ಥರ ನಂದೊಂದು ಕೆಂಪು ಕಾರ್ ಕಳೆದೋಯ್ತು, ರೋಬೋಟ್ ಕಳೆದೋಯ್ತು, ಹೀಗೆ ದಿನಕ್ಕೊಂದೊಂದು ಆಟ ಸಾಮಾನುಗಳು ಕಳೆದು ಹೋಗ್ತಾ ಇದೆ. ಏನೋ ಇದರಲ್ಲಿ ರಹಸ್ಯ ಇದೆ, ನಾವು ಕಂಡುಹಿಡಿಬೇಕು, ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾನೆ. ಅವಳಿಗೂ ಚಿಂತೆ ಆಯಿತು. ಹೇಗೆ ಸಾಧ್ಯ, ದಿನಕ್ಕೊಂದೊಂದು ಆಟ ಸಾಮಾನು ಕಳೆದೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದ್ಲು. ಅವರಿಬ್ರು ನಾವು ಡಿಟೆಕ್ಟಿವ್ ಆಗೋಣ ಅಂತ ತೀರ್ಮಾನ ಮಾಡಿದ್ರು. ಅವನು ಆಟ ಸಾಮಾನು ಇಟ್ಟದ ಜಾಗದಿಂದ ಅವರು ಹುಡುಕೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಚಿಕ್ಕ ಕಾಲಿನ ಗುರುತುಗಳನ್ನು ಕಂಡರು. ಇದು ಯಾವುದೋ ಗುರುತು ಇರಬೇಕು ಅಂತ ಹೇಳಿ ಆ ಜಾಗದಲ್ಲಿ ಅವರು ಆಟ ಆಡುವಂತಹ ಒಂದು ರೈಲ್ನ ಅಲ್ಲಿಟ್ಬಿಟ್ಟು ಅವತ್ತು ರಾತ್ರಿ ಮಲ್ಗೋ ಥರ ನಾಟಕ ಮಾಡಿಕೊಂಡು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರು. ಸ್ವಲ್ಪ ಹೊತ್ತಾದ ಮೇಲೆ ಒಂದು ಚಿಕ್ಕ ಬೂದು ಬಣ್ಣದ ಇಲಿ ಅಲ್ಲಿಗೆ ಬಂದು ಆ ರೈಲನ್ನು ಎಳಿತಾ ಇತ್ತು. ಇವರು ಆ ಇಲಿಯನ್ನು ನೋಡಿ ಗಾಬರಿಗೊಂಡರು. ಓಹೋ, ಇಲಿಯೇ ಈ ಕೆಲಸವನ್ನು ಮಾಡುತ್ತಿದೆಯಾ ಅಂತ ಅವರು ನಿಧಾನವಾಗಿ ಇಲಿಯನ್ನ ಹಿಂಬಾಲಿಸಿದರು. ಕೊನೆಗೆ ಅದು ಇಲಿಯ ಗೂಡಿನ ರಂಧ್ರಕ್ಕೆ ಹೋಯಿತು. ಒಳಗೆ ಅವರು ನೋಡಿದರು, ಎಲ್ಲಾ ಆಟ ಸಾಮಾನುಗಳು ಅಲ್ಲೇ ಇದ್ದುವು. ಆದರೆ ಇನ್ನೂ ಆಶ್ಚರ್ಯದ ವಿಷಯ ಅಂದರೆ ಅಲ್ಲಿ ಒಳೆಯುವ ವಸ್ತುಗಳು, ಬಟನ್ಗಳು, ನಾಣ್ಯಗಳು ಕೂಡ ಇದ್ದವು. ಅವರಿಗೆ ಶಾಕ್ ಆಯಿತು. ಆಗ ಮೀನಾ ಹೇಳಿದಳು, ಇಲಿ ತನ್ನ ಮನೆ ಮೃದುವಾಗಿರೋದಕ್ಕೆ ಇವುಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇರ್ಬೋದು ಅಂತ. ಅವರು ಇಲಿಗೆ ಕಾಗದ ಮತ್ತು ಹಳೆಯ ಬಟ್ಟೆಗಳನ್ನು ಕೊಟ್ಟರೆ ಆಟ ಸಾಮಾನುಗಳದು ಎತ್ಕೊಂಡೋಗೋದಿಲ್ಲ ಅಂತ ಯೋಚನೆ ಮಾಡಿ ಅವರು ಇಲಿಗೆ ಹಳೆಯ ಬಟ್ಟೆಗಳು ಮತ್ತು ಕಾಗದಗಳನ್ನು ಕೊಟ್ಟರು. ಮುಂದಿನ ರಾತ್ರಿ ಮತ್ತೆ ಶಬ್ದ ಕೇಳಿಸಿತು. ಈ ಬಾರಿ ಇಲಿ ಒಬ್ಬಳೇ ಇರಲಿಲ್ಲ, 2 ಮರಿ ಇಲಿಗಳು ಕೂಡ ಇದ್ದುವು. ಅವುಗಳಿಗೆ ದೊಡ್ಡ ಮನೆ ಬೇಕಾಗಿತ್ತು. ರವಿ ಮತ್ತು ಮೀನಾ ಮತ್ತೆ ಯೋಚನೆ ಮಾಡಿ ಒಂದು ದೊಡ್ಡ ಶೂ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಗಿ ಅದರೊಳಗಡೆ ಕಾಗದ ಮತ್ತು ಬಟ್ಟೆ, ಹತ್ತಿ ಇಟ್ಟು ಗೋಡೆಯ ಹತ್ತಿರ ಇಟ್ಟರು. ಮುಂದಿನ ದಿನ ಇಲಿ ಕುಟುಂಬ ಹೊಸ ಬಾಕ್ಸ್ನೊಳಗಡೆ ವಾಸ ಮಾಡ್ತಾ ಇತ್ತು. ಆಟ ಸಾಮಾನುಗಳು ಮತ್ತೆ ಕಾಣೆ ಆಗಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ ಇನ್ನೊಂದು ವಿಚಿತ್ರ ವಿಷಯ ಗಮನಿಸಿದ. ಇಲಿ ಚಿಕ್ಕ ಬ್ರೆಡ್ ತುಂಡು, ಕಡಲೆಕಾಯಿ ಮತ್ತು ಒಣ ಎಲೆಗಳನ್ನು ಕೂಡ ತರ್ತಾ ಇತ್ತು ಅವ್ರ ಮನೆಯಿಂದ. ಮತ್ತೆ ಕಾಟ ಶುರುವಾಯಿತು. ಮೀನಾ ಹೇಳಿದಳು, ಇಲಿಗಳು ಆಹಾರನ ಸಹ ಸಂಗ್ರಹ ಮಾಡ್ತಾ ಇರಬೇಕು, ಮಳೆಗಾಲದಲ್ಲಿ ಅವುಗಳಿಗೆ ತಿನ್ನೋದಕ್ಕೆ ಏನಾದರೂ ಬೇಕಲ್ವಾ, ಅದಕ್ಕೋಸ್ಕರ ಅಂತ. ಆಗ ಅವರಿಬ್ಬರು ಯೋಚನೆ ಮಾಡಿ ಇಲಿಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು, ಇಲಿ ತಿನ್ನುವಂತಹ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿ ಅವರ ಬಾಕ್ಸ್ನಲ್ಲಿ ಇಟ್ಟರು. ಅಂದಿನಿಂದ ಇಲಿಯನ್ನು ಅವರು ಜೋಪಾನವಾಗಿ ನೋಡಿಕೊಳ್ತಾ ಇದ್ರು. ಇಲಿಗೆ ಬೇಕಾದ ವಸ್ತುಗಳನ್ನು ಅವರೇ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ರು. ಆಗ ಮನೆಯಲ್ಲಿ ಯಾವುದೇ ಕಾಟ ಇರಲಿಲ್ಲ. ಯಾವುದೇ ತುಂಡು ಬಟ್ಟೆಗಳನ್ನು ಎತ್ಕೊಂಡು ಹೋಗೋದಾಗ್ಲಿ, ಬಟ್ಟೆಗಳನ್ನು ತುಂಡು ಮಾಡೋದಾಗ್ಲಿ, ಅಡುಗೆ ಮನೆಯ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಾಗ್ಲಿ, ಈ ಥರ ಯಾವುದೂ ಮಾಡ್ತಾ ಇರಲಿಲ್ಲ. ರವಿ ಮೀನಾಗೆ ನಗುತ್ತಾ ಹೇಳಿದ, ನಾವು ಈ ರಹಸ್ಯವನ್ನು ಬಿಡಿಸಿದ್ದೇವೆ. ಈ ಕಥೆಯ ನೀತಿ ಏನಪ್ಪಾ ಅಂದರೆ, ಯಾವುದೇ ಒಂದು ಸಮಸ್ಯೆಯನ್ನು ನಿಧಾನವಾಗಿ ಆಲಿಸಿ ಯೋಚನೆ ಮಾಡಿದರೆ ಪರಿಹರಿಸಬಹುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡಬೇಕು. ಧನ್ಯವಾದಗಳು.